ಅವತ್ತು ನಾವ್ ಅಪ್ಪ ಇದ್ದೇನೋ ನಾವ್ ಅಪ್ಪನ ಮುಂದೆ ಕತ್ರಿಲಿ ಕಟ್ ಮಾಡಿ ಇತ್ತು ಕೊತ್ಮೀರಿ ಅಂತ ಕೊಡ್ತು ನಮ್ಮ ಅಕ್ಕಂಗೆ ಸಕ್ಕತ್ತಾಗಿ ಕೊಟ್ಟಿತ್ತು ನಮ್ಮ ಅಪ್ಪ ಮಾತ್ರ. NG vlog ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದೀರೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್. ಈ ವಿಡಿಯೋ ಏನು ಅಂದ್ರೆ ಏನ್ ನಾವು ಈ ಚಾನಲ್ ಇದೀವಿ ಅಂತ ಥಿಂಕ್ ಮಾಡ್ತಿದ್ರಾ? ಹೌದು, ನಾನೀಗ ಫಸ್ಟ್ ಟೈಮ್ ಬಿರಿಯಾನಿ ಮಾಡ್ತಾ ಇದೀನಿ. ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಅದಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದೀವಿ. ಅವ್ನ್ ಪಾಡಿಗೆ ಮಾತಾಡ್ತಾ ನಾನು ಮಾಡಿದೀನಿ ಅಡುಗೆ ಮಾಡ್ತೀನಿ, ನಿಮ್ಗೆ ಹೇಳ್ಕೊಡ್ತೀನಿ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಎಲ್ಲ ಇದೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಅದಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಕುಕಿಂಗ್ ಒಂಥರ ಹಾಬಿ ಇದ್ದಂಗೆ ಚಿಕ್ಕ ವಯಸ್ಸಿಂದನು ಮಾಡ್ತಾ ಇರ್ತೀನಿ. ಎಷ್ಟೊಂದು ನಾನು ಅವಾಗ ಏನೇನ್ ಮಾಡಿದೀನಿ ಅಂತ ಚಿಕ್ಕ ವಯಸ್ಸಿದ್ದಾಗ ಅಂದ್ರೆ ಮೀನ್ಸ್ ನಾನು 6th ಸ್ಟ್ಯಾಂಡರ್ಡ್ ಇಂದನೂ ನಾನು ಮಾಡ್ತಿದ್ದೆ. ಏನೇನ್ ಮಾಡಿದೀನಿ ಅಂತ ಹೇಳ್ತೀನಿ. ಏನು ಮಾಡಿಲ್ಲ, ನಾನು ಪಿಜ್ಜಾ ಮಾಡಿದ್ದೆ. ಪಿಜ್ಜಾ ಚೆನ್ನಾಗಿರ್ಲಿಲ್ವಾ? ಪಿಜ್ಜಾ ಮಾಡಿದ್ದೆ ಆವಾಗ್ಲೇ. ನಾನು ಏನದು ಯಾವ ಓವನ್ ಇದೆ ಎಲ್ಲ ಆಗ ನಾನು ಪಿಜ್ಜಾ ಎಲ್ಲ ಟ್ರೈ ಮಾಡಿದ್ದೆ. ಮತ್ತೆ ಕೇಕ್ ಟ್ರೈ ಮಾಡಿದೀನಿ, ಪಿಜ್ಜಾ ಟ್ರೈ ಮಾಡಿದೀನಿ, ಮತ್ತೆ ಗುಲಾಬ್ ಜಾಮೂನ್. ಕೇಕ್ ಹೆಂಗಿತ್ತು ಅಂದ್ರೆ ಗುಲಾಬ್ ಜಾಮೂನ್ ಟ್ರೈ ಮಾಡಿರೋದು ಇಂಪಾರ್ಟೆಂಟ್. ಹೆಂಗಾರ ಬರ್ಲಿ, ವಾಟ್ ಎವರ್ ಔಟ್ಪುಟ್ ಹೆಂಗಾರ ಇರ್ಲಿ, ನಾವು ಟ್ರೈ ಮಾಡೋದು ನಮ್ಮ ಸಿಗ್ಬೇಕಷ್ಟೇ. ಆದ್ರೂ ಪಿಜ್ಜಾ ಚೆನ್ನಾಗಿ ಬಂದಿತ್ತು. ಪಿಜ್ಜಾ ಒಂದು ಚೆನ್ನಾಗಿ ಬಂದಿತ್ತು, ಕೇಕ್ ಚೆನ್ನಾಗಿ ಬಂದಿಲ್ಲ. ಇದುವರೆಗೂ ನಾನು 3 ಟೈಮ್ ಮಾಡಿದೀನಿ, 3 ಟೈಮ್ ಫ್ಲಾಪ್ ಆಗಿದೆ. ಮತ್ತೆ ಟ್ರೈ ಮಾಡ್ತಾನೆ ಇರ್ತೀನಿ, ಬಿಡಲ್ಲ. ಕೇಕ್ ಮಾಡೋದ ಚೆನ್ನಾಗಿ ಬರ್ಬೇಕು. ಕುಕೀಸ್ ಮಾಡಿದ್ವಿ. ಕುಕೀಸ್ ಹೆಂಗಿತ್ತು? ಕುಕೀಸ್ ಎಲ್ಲ ಚೆನ್ನಾಗಿತ್ತು. ಇದೇ ತರ ಎಷ್ಟೆಷ್ಟು ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಈ ತರ ವೆರೈಟೀಸ್ ಎಲ್ಲ ಮಾಡ್ತಾ ಇರ್ತೀನಿ. ಐಸ್ ಕ್ರೀಮ್ಸ್, ಹೋಮ್ ಮೇಡ್ ಐಸ್ ಕ್ರೀಮ್ಸ್ ಮಾಡಿದ್ದೆ ಲಾಕ್ಡೌನ್ ಟೈಮಲ್ಲಿ ಇದ್ದಾಗ. ಏನ್ ಗೊತ್ತಾ ಐಸ್ ಕ್ರೀಮ್ದು ಕಾಮಿಡಿ? ಇದು ಅದೇ ಪಂಚಾಮೃತ ಬರುತ್ತಲ್ಲ, ಪಂಚಾಮೃತ ಮಾಡ್ಬಿಟ್ಟು ಫ್ರಿಜ್ ಅಲ್ಲಿ ಕೈತೆ, ಅದು ಆಪಲ್ ಕೊಳ್ತೋಗಿ ಹಿಂಗೋ ಆಗಿ ಚೆನ್ನಾಗಿದೆ. ಅದು ಬಂದು ನಮ್ಮ ಅಣ್ಣನ ಬರ್ಡೇ ಅಂತ ಮಾಡಿದ್ದು. ಅದು ಲಿಟ್ರಲಿ ಚೆನ್ನಾಗಿತ್ತು. ಆ ಟೈಮಲ್ಲಿ ಕೇಕ್ ಎಲ್ಲ ಏನು ಸಿಕ್ತಿರ್ಲಿಲ್ಲ, ನಾನೇ ಮಾಡಿದ್ದೆ. ಈಗಲೂ ನಾನು ಒಂಥರ ಹಾಬಿ ಇದ್ದಂಗೆ ಕುಕಿಂಗ್ ಮಾಡೋದಲ್ಲ. ಸೊ ಮಾತಾಡೋದೆಲ್ಲ ಸಾಕಿದ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೋಡಿ ನಾನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಲ್ಲ. ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮ್ಯಾಟೊ, ಆನಿಯನ್ ಇದೆ, ಮತ್ತೆ ನೆಕ್ಸ್ಟ್ ಕೊತ್ತಂಬರಿ ಎಲ್ಲ ಸಮಥಿಂಗ್. ನನಗೆ ಅದೆಲ್ಲ ಏನೋ ಹೇಳಕ್ ಬರಲ್ಲ, ನಂಗೆ ಹೇಳಿ ಇಟ್ಕೊಂಡು ಅಡುಗೆ ಮಾಡ್ತೀನಿ ಅಷ್ಟೇ. ಅದೇನು ಅಡುಗೆ ಮಾಡ್ತೀನಿ ನೀನು? ಅದು ಗೊತ್ತಿಲ್ಲ ತಾನೇ? ಇದು ಏಲಕ್ಕಿ, ಲವಂಗ, ಚಕ್ಕೆ, ಇಷ್ಟು ಗೊತ್ತಿಲ್ಲ, ಅಡುಗೆ ಮಾಡ್ತೀನಿ. ಈಗ ಫಸ್ಟು ಇದನ್ನ ಆನ್ ಮಾಡ್ಕೊಬೇಕು, ಗ್ಯಾಸ್ ಹಚ್ಕೊಳ್ಳಿ. ನಾನು ಮಾಡ್ತೀನಿ, ನಮ್ಮ ತಮ್ಮ ಗೈಡೆನ್ಸ್ ಕೊಡ್ತಾರೆ ಅಷ್ಟೇ. ನನ್ನ ಫೇವರೇಟ್ ಸಾಂಗ್ ಬರ್ತಿದೆ ಅಲ್ಲಿ. ಏನೇನೈತೆ ಅಂತ ಹೇಳಲಿ. ಏನೈತೆ ಅಂದ್ರೆ ಏನು ಮಟನ್ ಕುಗ್ಸ್ಕೊಂಡಿದೀನಿ, ಅರ್ಶನ ಉಪ್ಪು ಹಾಕಿ ಅಷ್ಟೇ. ಅಷ್ಟೇ, ಇನ್ನೇನಿಲ್ಲ. ಅರ್ಶನ ಮತ್ತೆ ಉಪ್ಪು ಹಾಕ್ಬಿಟ್ಟು ಮಟನ್ ಏನಿತ್ತು ನೋಡ್ಕೊಂಡು ವಿಜಿಲ್ ಹಾಕ್ಕೊಳ್ಳಿ ಅಷ್ಟೇ. ನೋಡಿ ಇದೆ ಇಂಗ್ರೀಡಿಯೆಂಟ್ಸ್. ನಾವು ಮಾಡ್ತಿರೋದು ಇಂಡಿಯನ್ ಬಾಸ್ಮತಿ ರೈಸ್ ಇಂದ ಹಳ್ಳಿ ಮಸಾಲ. ಸ್ಟಾರ್ಟ್ ಮಾಡೋಣ ಈಗ. ನೋಡಿ ಕಡ್ಡಿ ಆಮೇಲೆ ತಿಂತಾವಳಿ ಇಲ್ಲಿ. ನಂಗೆ ಮಟನ್ ಅಂದ್ರೆ ತುಂಬಾ ಇಷ್ಟ. ತಿಂತಾರೆ ನಮ್ ಬಾಸ್ ಸಾಂಗ್ ಬರ್ತಿದೆ, ಕೆಲ್ಸಲ್ಲ ಮನ್ಸಲ್ಲ. ಈಗ ಬೇಜಾರ್ ಎಣ್ಣೆ ಹಾಕಿಲ್ಲ ಅಂತ, ಎಣ್ಣೆ ಹಾಕಿದ್ದೀನಿ ಅಂತ ಅನ್ಬಿಟ್ಟೆ. ಇನ್ನು ಎಣ್ಣೆ ಹಾಕಿಲ್ಲ, ಎಣ್ಣೆ ಹಾಕ್ಬೇಕು. ಅದೇನ್ ಮಾಡ್ತಿದ್ಯಾ? 3 ತಕ ಹಾಕಿದ್ಯಾ, ಎಣ್ಣೆ ಹಾಕ ಮತ್ತೆ ಬೇಗ. ತಾಳು ಮಗು ತಾಳು. ಬಾಸ್ ಸಾಂಗ್ ಬರ್ತಿದೆ. ಈಗ ಎಣ್ಣೆ ಹಾಕಿದಾರೆ ಅಕ್ಕ. ನೆಕ್ಸ್ಟ್ ಏನಂತ ಹೇಳು. ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ, ನಾನು ತೋರಿಸ್ತೀನಿ. ಅದೇ ಏಲಕ್ಕಿ, ಲವಂಗ ಅಷ್ಟೇ. ಇವಾಗ ಅದನ್ನ ಹಾಕೋದು. ಹಾಕು. ಅಷ್ಟು ಶಕ್ತಿ ಇಲ್ಲ ನಿಮ್ಮ. ಈಗ ಅದನ್ನ ಬೇಡ ಅಂದ್ರೆ ಬೇಕು ಅಂತ ಬೇಯಿಸ್ತಾ ಇದೀವಿ. ಈಗ ಹಾಕಿದೀವಿ. ಇದು ಪಲಾವ್ ಎಲೆ. ಸಿರಿತು ರಿಯಾಕ್ಷನ್. ನೆಕ್ಸ್ಟ್ ಈರುಳ್ಳಿ ಹೋಗ್ತಾ ಇದೆ. ಏನದು ಬಿರಿಯಾನಿ ಪಾಟೋಲ್ಗೆ. ಪಾಟ್ ಅಲ್ಲ, ಕುಕ್ಕರ್ ಏನೋ. ಇದು ಬ್ರೌನ್ ಗೋಲ್ಡನ್ ಬ್ರೌನ್ ಆಗೋ ತನಕ ನಂಗೆ ಫ್ರೈ ಮಾಡ್ಬೇಕು. ಚೆನ್ನಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಹೋಗ್ತಿದೆ ಬಿರಿಯಾನಿ ಕುಕ್ಕರ್ಗೆ. ಅದು ಅಂದ್ರೆ ಸ್ಮೆಲ್ ಇರುತ್ತಲ್ಲ, ಗಾರ್ಲಿಕ್ ಸ್ಮೆಲ್, ಅದೆಲ್ಲ ಹೋಗ್ಬೇಕು. ಡ್ರೈ ಆಗ್ತದೆ. ನಂಗೂ ಮತ್ತೆ ಅಡ್ಗೆ ಅಂತ ಮಾಡಕ್ ಗೊತ್ತಿಲ್ಲ ಅಂದ್ರೆ ಫ್ರೈ. ಈಗ ಟೊಮೆಟೊ. ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಇದೆ. ಈಗ ಕೊತ ಅಂತ ಬೇಯಿಸಿದೆ. ಕುಕ್ ಆಗ್ತದೆ, ಇಲ್ಲಾಂದ್ರೆ ಎಲ್ಲ ಸ್ಮ್ಯಾಶ್ ಆಗ್ಬೇಕು. ಎಲ್ಲಿ ಕುಕ್ ಆಗ್ಬೇಕು
ಈಗ ಇನ್ನೊಂದು ಹಾಕ್ತೀರಿ ಏನದು ಗರಂ ಮಸಾಲ. ನಿಮ್ಗೆ ಗರಂ ಮಸಾಲ ಅಂತ ಇದೆ, ಧನಿಯಾ ಪೌಡರ್. ಮಸಾಲೆಗಳ ಹೆಸರು ಗೊತ್ತಿಲ್ಲ. ಧನಿಯಾ ಪೌಡರ್ ಅಂತ ಇದೇನೋ, ನಮ್ಮ ಅಕ್ಕ ಗರಂ ಮಸಾಲ ಅಂತ ಹೇಳ್ತಾರೆ. ಇದು ಮಸಾಲ ಬಿರಿಯಾನಿ ಪೌಡರ್ ಅಲ್ಲ, ಡ್ರೈ ಪೌಡರ್. ನಾನು ಯಾವ್ದು ಬೇಕು ಹೇಳ್ಬೇಕು ನಾನು ಹಾಕೋತೀನಿ. ಈಗ ನಮ್ಮ ಅಕ್ಕ ಹೆಂಗೆ ಅಂದ್ರೆ ಗರಂ ಮಸಾಲೆಗೆ ಧನಿಯಾ ಪೌಡರ್ ಅಂತ ಹೇಳ್ತಾವ. ಗಾಡಿ ಓಡಿಸೋರ್ನ ಏರೋಪ್ಲೇನ್ ಓಡಿಸೋಕ್ ಬಿಟ್ಟಂಗಾಯ್ತು. ನಾನು ಅದಕ್ಕೆ ಏನು ಮಾತಾಡಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಮೂಗಿ ತರ ಮಾಡ್ತೀನಿ. ಈಗ ಮಟನ್ ಹಾಕ್ತಿದ್ದಾರೆ. ಈ ಮಟನ್ ಅದೃಷ್ಟ ಮಾಡಿದೆ ನಮ್ಮ ಹೊಟ್ಟೆ ಒಳಗಡೆ ಹೋಗಿ. ಸ್ವಲ್ಪ ಇದು ರಸ ಹಾಕ್ತೀವಿ ಅಂದ್ರೆ ಕುಕ್ಕಾಗಿ ಬರೋದು. ಹೊಡಿ ಬರ್ತದೆ ಹೆಂಗೇನ್ ಬರ್ತದೆ. ಮಟನ್ ನಾನು ಬೇಗ ಕುಕ್ ಮಾಡಿದಿಲ್ಲ, ಸೊ ವೆಲ್ ಕುಕ್ ಆದ್ಮೇಲೆ ನಾನು ಹಾಕ್ತಾ ಇದೀನಿ. ಮಸಾಲೆ ಎಲ್ಲ ಹಾಕಿ ಆಮೇಲೆ ಹಾಕಿ ನನ್ಗೂ ಅಷ್ಟು ಐಡಿಯಾ ಇಲ್ಲ ಮಾಡೋದು. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಅಂತ. ನೀವೇ ಮಾಡ್ಕೊಂಡು ತಿನ್ಬೇಡಿ, ಆಮೇಲೆ ಒಂದ್ ಗಂಟೆ ಹುಡುಗ ನಾನು ಟ್ರೈ ಮಾಡ್ತೀನಿ. ಯಾವ್ದು ನಾನು ಮಾಡಿ ಅಂತ ಮಾಡ್ಕೊಂಡು ತಿನ್ನಕ್ ಹೋಗ್ಬೇಡಿ. ನಾನು ಹಂಗೆ ಸ್ವಲ್ಪ ವಿಚಿತ್ರ ಮಾಡ್ತಿರ್ತೀನಿ. ನಮ್ಮ ಮನೇಲಿ ತಿಂತಾ ಇರ್ತಾರಮ್ಮ. ಈಗ ನಾವು 112ಗೆ ಫೋನ್ ಮಾಡಿ ಇಟ್ಕೊಂಡಿರ್ಬೇಕು. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಎಷ್ಟೇ ಉಪ್ಪುನ ಪಾತ್ರೆ ಎಲ್ಲ ಅದು ಮಡಿಕೆ. ಉಪ್ಪಿನ ಮಡಿಕೆ ಒಳಗಡೆ ಕೈ ಹಾಕೊಡ್ದಂತ ರಾತ್ರಿ ಮೇಲೆ ರೂಲ್ಸ್ ಇದೆ. ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಅಕ್ಕಿ ಸ್ವಲ್ಪ ಆಮೇಲೆ ಅದೇನೋ ಪಾವ್ ಅಂತಾರೆ, ಪಾವೆಲ್ಲ ಹಾಕಕ್ ಗೊತ್ತಿಲ್ಲ ಅಂತ ಲೋಟದಲ್ಲಿ ಹಾಕ್ತಾ ಇದೀನಿ, ನನಗೆ ಗೊತ್ತಿರೋ. ವಾಪಸ್ಸು ನಮ್ಮ ಮನೇಲಿ ಒಂದ್ ಲೋಟ ಕೊಡ್ತೀನಿ, ನಮ್ಮ ಕಣ್ಣೆ ತಿಂತಾಳೆ. ಗೈಸ್ ಈಗ ನಾನು ನೀರ್ ಹಾಕ್ತಾ ಇದೀನಿ. ನಾನು ಒಂದ್ ಲೋಟ ಹಾಕ್ಬಿಟ್ಟು ಇನ್ನೊಂದು ಹಾಕಿದಲ್ಲ, ಸೊ ಈಗ ನಾನು 2 ಗ್ಲಾಸ್ ಹಾಕ್ಬೇಕು. ನಾನು ಹಂಗಾಗಿ ತಿಳ್ಕೊಂಡಿದ್ದೀನಿ. ಮೂರು ಮುಕ್ತಾಯ. ಈಗ ಮೇನ್ ಶೆಫ್ ಬಂದಿದ್ದಾರೆ ಟೇಸ್ಟ್ ಮಾಡಕ್ಕೆ. ಈಗ ಒಂದು ಕೊತ್ತಂಬರಿ ಸ್ಟೋರಿ ಹೇಳ್ತೀನಿ. ಅವತ್ತು ನಮ್ಮ ಅಪ್ಪ ಇದ್ದೇನೋ, ನಮ್ಮ ಅಪ್ಪನ ಮುಂದೆ ಕತ್ತಿಲಿ ಕಟ್ ಮಾಡಿತ್ತು ಕೊತ್ತಂಬರಿ ಅಂತ ಕೊಡ್ತು ನಮ್ಮ ಅಕ್ಕಗೆ. ಸಕ್ಕತ್ತಾಗಿ ಕೊಟ್ಟಿತ್ತು ನಮ್ಮ ಅಪ್ಪ ಮಾತ್ರ. ಈಗ ಗ್ಯಾಪ್ ನೈತಕ್ಕ, ಅದು ದೊಡ್ಡ ಸ್ಟೋರಿ ಮರೆಯಲಾರದ ಸ್ಟೋರಿ ಅದನ್ನ ಮರೆಯಕ್ಕಾಗುತ್ತಾ? ಈಗ ಇದು ಬೇಕಿದೆ. ಚಾಕು ಲೈಕ್ ಅಲ್ವಾ? ಚಾಕು ಲೆಕ್ಕ. ಇದೊಂದು ಕುದಿ ಬಂದ್ಮೇಲೆ ಈಗ ಆಚೆಗೆ ಬಂದಿದ್ದೀನಿ, ಒಳಗಡೆ ಪೂರ್ತಿ ಹೋಗಿ ಅಂತ ಈಗ ಆಚೆ ಬಂದಿದ್ದೀನಿ. ಸ್ವಲ್ಪ ತಿಂಗೆ ಓಡಾಡ್ಕೊಂಡು ಹೋಗೋಣ ಒಳಗಡೆ. ನಾವು ಹೋಗೋಷ್ಟೊತ್ತಿಗೆ ಬಿರಿಯಾನಿ ಆಗಿರುತ್ತೆ. ಈಗ ಗೈಸ್ ಕುಕ್ಕರ್ ಹಾಕ್ಬಿಟ್ಟು ವಿಷಯ ಕಳ್ಸೋಯ್ತು, ಇವಾಗ ಸಿಕ್ತು. ಇಲ್ಲಂದ್ರೆ ಅಲ್ಲಿ ಇರಲ್ಲ. ಈಗ ವಿಜಲ್ ಹಾಕ್ತಾ ಇದೀವಿ. ಸ್ಪೆಷಲ್ ಎಂಟ್ರಿ ಬಂದ್ಬಿಟ್ಟು ನಾವಪ್ಪ ಬಂದ್ಬಿಟ್ರಿ. ಇನ್ನು ಅಡ್ಗೆನೇ ಮಾಡಿಲ್ಲ. ಆಗ್ಲೇ ನಮ್ ಡ್ಯಾಡಿ ಬಾಬಾ ಈಗ ಬಾ ಫುಲ್ ಭಯ ಯಾರು ನೋಡಿ ಏನ್ ಅನ್ಕೋತಾರೋ ಈ ವಿಡಿಯೋದಲ್ಲ ಚೇಂಜ್ ತರ ಬರ್ತಿದ್ದೀನಿ ಅಂತ ಬರಲ್ಲ. ಅದಕ್ಕೆ ನಾವಿನ್ನೂ ಅಡ್ಗೆ ಮಾಡಿಲ್ಲ ಗೈಸ್. ನಮ್ಮಪ್ಪ ಅವೆಲ್ಲ ಬಂದ್ಬಿಟ್ಟಿದ್ದಾರೆ. ಎಷ್ಟು ಟೈಮ್ 9 o'clock ಆಗಬೇಕು, ನಾನು ಇನ್ನೂ ಮಾಡಿಲ್ಲ. ಲಾಗೋಸ್ಕರ ಲೇಟ್ ಆಗ್ತೈತೆ. ಮಮ್ಮಿ ಬೈತಾರೆ. ಇನ್ನ 9:30 ಆಯ್ತು. ನನ್ನ ಮಕ್ಕಳು ಇನ್ನ ಬಿರಿಯಾನಿ ಮಾಡ್ತೀನಿ ಗೊಜ್ಜು ಮಾಡ್ತೀನಿ ಅಂತಂದ್ರು, ಇನ್ನ ಮಾಡಿಲ್ಲ. ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ನನಗೆ. ಇದು ಇನ್ನೊಂದು ಗೊಜ್ಜು. ಇದು ಹೋಮ್ ಮೇಡ್ ಮಸಾಲ ನಾನ್ ಮಾಡಿರೋದು ಸ್ಪೆಷಲ್ ಆಗಿ. ಇದು ಬಂದ್ಬಿಟ್ಟು ಏನಿರಲ್ಲ ಫೇಮಸ್, ಎಲ್ಲಾರ್ಗು ಹೇಟ್ ಮಾಡ್ತಾರೆ. ಇನ್ನ ನೆಕ್ಸ್ಟ್ ಎಲ್ಲ ಫೇವರೇಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೆಕ್ಸ್ಟ್ ಅವರ್ ಫೇವರೇಟ್ ಆನಿಯನ್ಸ್ ಅಂಡ್ ಟೊಮೆಟೊ. ದಟ್ಸ್ ಇಟ್. ಹೋಗ್ತಾ ಇದ್ದೀವಿ ಕಡೆ ಮಾಡೋದು. ಈಗ ಎಣ್ಣೆ ಹಾಕ್ತೈತೆ ನಮ್ಮ ಅಕ್ಕ. ಎಷ್ಟು ಸ್ಪೂನ್ ಎಣ್ಣೆ ಅದೆಲ್ಲ ಗೊತ್ತಿರುತ್ತೆ. ಎಷ್ಟಾರ ಹಾಕಲ್ಲಿ ನಿಮ್ ಇಷ್ಟ. I'm not a perfect cook. Okay, I am still learning, but my hobby is cooking. ಇಂಥವ್ರಿಗೆ ಚಪ್ಪಾಳಿ ಹೊಡಿದೀನಿ, ಜೋರಾದ ಚಪ್ಪಾಳಿ. ಈಗ ಹಾಕ್ತಿದ್ರೆ ಒಂದೊಂದೇ ಸಿಡಿತಿದೆ. ರಿಯಾಕ್ಷನ್ ನೋಡಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಲ್ಲ, ಈರುಳ್ಳಿ ಹೋಗಿದೆ ಈಗ ಬಾಟಿಗೆ.
ಇದು ಬ್ರೌನ್, ಇದು ಕೂಡ ಸೇಮ್ ಆಸ್ ಇಟ್ ಈಸ್ ಬ್ರೌನ್ ಟರ್ನ್ ಆಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನಿ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೋಗ್ತಾ ಇದೆ ಬಾಂಡ್ಲಿ. ಬಿರಿಯಾನಿ ಆಫ್ ಆಗಿದೆ. ಇದಕ್ಕೆ ಆರ್ಬೇಕು. ಆರಾದ್ಮೇಲೆ ನೆಕ್ಸ್ಟ್ ಟೊಮೆಟೊ ಫ್ರೈ ಮಾಡಿ. ಫಸ್ಟ್ ನೆಟ್ಟಿ ಇಟ್ಕೋ. ಟೊಮೆಟೊನ ಕನ್ನಡದಲ್ಲಿ ಏನಂತಾರೆ? ಹಾ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಟೊಮೆಟೊನ ಕನ್ನಡದಲ್ಲಿ ಏನಂತಾರೆ? ಟೊಮೆಟೊನ ಕನ್ನಡದಲ್ಲಿ ಏನಂತಾರೆ ನನಗೊಂದು ಗೊತ್ತಿಲ್ಲ. ಟೊಮೆಟೊ ನಮ್ಮೂರಲ್ಲಿ ಟೊಮೆಟೊನೇ ಅನ್ನೋದು. ಯಾವ ಕನ್ನಡದಲ್ಲಿ ಏನಂತಾರೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ದಿಸ್ ಮಟನ್ ಇಸ್ ಗೋಯಿಂಗ್ ಟು ಇದು ನನ್ನ ಬಾಯಿ ಹೋಗ್ತೈತೆ. ಅದು ಏನ್ ಪಾಪ ಮಾಡಿತಾ ಪಾಪಾಚಿ. ಏನ್ ಗೊತ್ತಾ ಬೈತಿರೋದು? ಸುಮ್ನೆ ಇಂತಲ್ಲೇ ಮಾಡ್ತಾ ಇರಬೇಕು. ಈಗ ಮೇನ್ ಮಸಾಲೆ ಹೋಗ್ತಿದೆ ಅಲ್ಲ, ಹಾಕ್ತಿದ್ದಾರೆ. ಏನ್ ಮಾಡಿದ್ದೀನಿ ಏನದು? ಇಟ್ಸ್ ಸೋ ಸ್ಪೆಷಲ್. ಐ ಕಾಂಟ್ ಟೆಲ್ ಇಟ್ ಟು ಎವ್ರಿವನ್. ಇಂಗ್ಲಿಷ್ ಬೇರೆ. ಇದು ತುಂಬಾ ಸ್ಪೆಷಲ್. ಎಲ್ಲರಿಗೂ ಹೇಳಕ್ಕಾಗಲ್ಲ. ಸೀಕ್ರೆಟ್ ಇರ್ತೀರ. ಅದನ್ನ ತಿಳ್ಕೊಳಕ್ ಹೋಗ್ಬಿಡ್ರಿ. ಆಮೇಲೆ ಗೊತ್ತಲ್ಲ, ಮುಂಚೆ ಹೇಳಿದ್ನ. ಇದು ಕಾಶ್ಮೀರಿಂದ ತರಿಸಿರೋದು ರೆಡ್ ಚಿಲ್ಲಿ ಪೌಡರು. ರುಚಿಗೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್. ಖಾರ ತಕ್ಕಷ್ಟು ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡ್ರಿ ಕುದೀತಿದೆ. ನಾಯಿಗಳು ಊಟ ಮಾಡೋ ಟೈಮಲ್ಲಿ ನಾವು ಊಟ ಮಾಡ್ಬೇಕಂತ ಇನ್ನ ಮಾಡಿಲ್ಲ. ಈಗ ಎಷ್ಟು ಗೊತ್ತಾ, 10 ಗಂಟೆ ಹತ್ರ ಆಗಿದೆ. ನಾಯಿಗಳು ಊಟ ಮಾಡೋ ಟೈಮಲ್ಲಿ ನಾವು ಮಾಡ್ತಾ ಇದೀವಿ. ಇಲ್ಲ 10 ಗಂಟೆ 9:30 ಆಗಿದೆ ಅಷ್ಟೇ. ಯೂಶಲ್ ನಾವು ಮನೇಲಿ ಮಾಡೋದು. ಮನೆಯಿಂದ 9:30 ಆಯ್ತಾ ನೀವು? ನಾವು 9 o'clockಗೆ ಅಲ್ಲ, ನಾವು 8:30 ಸ್ಟಾರ್ಟ್ ಮಾಡಿದ್ದು. ಇನ್ನು ಆಗ್ತಾನೆ ಇದೆ. ನಮ್ಮ ಮನೆ ದೊಡ್ಡ ಯುದ್ಧನೇ ನಡೀತಾ ಇದೆ ಈಗ. ಸೌಂಡ್ ಕೇಳ್ಸಲ್ಲ. ಈಗ ನೋಡಿ, ಫ್ಲೈಟ್ ಓಡಿಸ್ತಾ ಇದ್ದಾರೆ. ಬಸ್ ಫ್ಲೈಟ್ ಓಡಿಸ್ತಾ ಇಲ್ಲ. ನೀವು ಪೆಪ್ಪರ್ ಚಿಕನ್ ನೋಡಿದ್ರೆ, ಇದು ಪೆಪ್ಪರ್ ಮಟನ್. ಹೊಸ ರೆಸಿಪಿ ಪೆಪ್ಪರ್ ಮಟನ್. ನಾನು ಕೊಡ್ತಾ ಇದೀನಿ ನೋಡಿ. ಪಾಪ ತಮ್ಮ ಸುಡುತ್ತೆ ಅಂತ ಹಾಕಿ ಕೊಡ್ತಾ ಇದೀನಿ. ಹೆಂಗಿದೆ? ಏನ್ ಕಡಿಮೆ ಆಗಿದೆ? ಎಲ್ಲ ಕರೆಕ್ಟ್ ಆಗಿದೆ. ಈಗ ಗ್ರೇವಿ ಆಗಿದೆ. ಒಂದ್ ತಲೆನೋವು ಮುಗಿತು, ಇನ್ನೊಂದು ತಲೆನೋವು ಇನ್ನ ರೆಡಿ ಆಗ್ತಿದೆ. ಆಗಿದೆ. ಇದು ಕಾಯ್ಬೇಕು ಅಂದ್ರೆ ಆಗ್ಬೇಕಲ್ಲ. ಗ್ರೇವಿ ಇದು ಬಂದ್ಬಿಟ್ಟು ಏನಂದ್ರೆ ಪೆಪ್ಪರ್ ಮಟನ್. ಇದು ನಾನ್ ಮಾಡಿರೋ ಹೊಸ ರೆಸಿಪಿ. ಹೆಂಗ್ ಕಾಣಿಸ್ತೈತೆ? ಇದು ಹೆಂಗೆ ಅಂದ್ರೆ ನೋಡಕ್ ಮಾತ್ರ ಚೆನ್ನಾಗಿರ್ತದೆ, ತಿನ್ನಕ್ಕಲ್ಲ. ಆಯ್ತು, ಅಪ್ಪನೇ ಕಳ್ಸ್ಬಿಟ್ಟಿಲ್ ಕೇಳೋಣ. ಇದು ಕೆಟ್ಟದಿರೋ ಸ್ಕೂಟರ್ ತರ ಮೇಲ್ಗಡೆ ಮಾತ್ರ ಚೆನ್ನಾಗಿರ್ತದೆ, ಒಳಗಡೆ ಬಾಡಿ ಚೆನ್ನಾಗಿರುತ್ತೆ. ಗೈಸ್ ಫೈನಲಿ ಈಗ 2 ಆಗಿದೆ. ನಾನೇ ಮಾಡಿದೀನಿ. 2 ಆಗಿದೆ. ನಮ್ಮ ತಮ್ಮಂಗೆ ಸಾಕಾಗಿ ಅವನು ರೆಸ್ಟಿಗೆ ಹೋಗಿದ್ದಾನೆ. ಸೊ ಲೆಟ್ ಓಪನ್ ಮಾಡೋಣ ಇದನ್ನ. ಗೈಸ್ ಫೈನಲಿ ಬಿರಿಯಾನಿ ರೆಡಿ. ಜೊತೆಗೆ ಇಲ್ಲಿ ಪೆಪ್ಪರ್ ಮಟನ್ ದೆನ್ ಬಿರಿಯಾನಿ. ಟೇಸ್ಟ್ ಮಾಡೋಣ. ಹಿಂಗೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. 2 ನಾನೇ ಮಾಡಿರೋದು. ಸೊ ನೋಡಿದ್ರೆ ತಿನ್ಬೇಡ ಅನ್ಸುತ್ತೆ. ಎಷ್ಟು ಸೂಪರ್ ಇದೆ, ತಿನ್ನಬೇಕಲ್ಲ. ಗೈಸ್ ಈಗ ನಂಗೆ ಅಂದ್ರೆ ಮಿಕ್ಸ್ ಮಾಡ್ಬೇಕು ಕೆಳಗಡೆಯಿಂದ. ಪರ್ಫೆಕ್ಟ್ ಆಗಿ ಬಂದಿದೆ. ಸ್ವಲ್ಪ ತಡ ಇರುತ್ತೆ ಕೆಳಗಡೆ. ಅದೇ ನೋಡಿ, ಪರ್ಫೆಕ್ಟ್ ಆಗಿ ಬಂದಿದೆ. ಏನಾದ್ರು ಪರ್ಫೆಕ್ಟ್. ತುಂಬಾ ನೀರು ಇರೋ ತರ ಬೇಡ, ತುಂಬಾ ನೀರು ಇಲ್ಲದ ತರ ಬೇಡ, ಮುದ್ದೆ ತರ ಬೇಡ. ಫಸ್ಟ್ ಟೈಮ್ ಮಾಡಿದ್ದು. ಹಿಂಗೆ ಹೇಳಿ ನಾವು ವಿಡಿಯೋ ಬರೀ ಬಂದ್ಬಿಟ್ರೆ ಚೆನ್ನಾಗೈತೆ. ಬರೀ ಚೆನ್ನಾಗಿರೋದೇ ತಿಂತವನ ಅಷ್ಟೇ. ಮುಗ್ತಾ ಇದ್ದಾನೆ. ಎಲ್ಲ ಹೆಂಗಿದ್ದು? ಉಪ್ಪು ಖಾರ ಎಲ್ಲ ಕರೆಕ್ಟು. ಅವೆಲ್ಲ ಏನು ಹೇಳಿದ್ರೆ ತಮಾಷೆಗೆ ಚೆನ್ನಾಗಿ ಮಾಡ್ತಾರೆ.